ನಮ್ಮ ಗಿರೀಶ್ ಅವರು ಹೈ ಬಿ ಪಿ ಬಗ್ಗೆ ಅವ್ರ ಪರಿಹಾರಗಳು ಒಂದು 10 ನಿಮಿಷ ಮಾತಾಡಕ್ಕೆ ಅವ್ರನ್ನು ವಿನಂತಿ ಮಾಡ್ತೀವಿ. ಗಿರೀಶ್ ಅವರೇ ಮಾತಾಡಿ. ರೈಟ್, ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ. ಮತ್ತೆ ಧ್ಯಾನದ ಎಲ್ಲಾ ಗುರುಗಳಿಗೂ ನಮಸ್ತೆ. ಇವತ್ತು ಸಬ್ಜೆಕ್ಟ್ BP, ಲೋ BP. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಹೇಳಿ. BP, ಲೋ BP, ಇದಕ್ಕೆ ಪರಿಹಾರ ಮನುಷ್ಯನ ನಾವು ಮಾಡ್ಕೊಂಡಿರೋದಕ್ಕೆ ಇದು ಲೋ BP, ಈ BP ಎಲ್ಲ ಬರ್ತಾ ಇರೋದು. ನಾವು ಆಹಾರ ಕ್ರಮದಲ್ಲಿ ನಾವೇನು ವ್ಯತ್ಯಾಸ ಆಗಿದೆಯೋ ಅದರಿಂದ ಇದು BP ಬರ್ತಾ ಇದೆ. ಇದಕ್ಕೆ ನಾವು ಜಂಕ್ ಫುಡ್ ತಿಂತೀವಿ, ಸರಿಯಾಗಿ ನಿದ್ದೆ ಮಾಡಲ್ಲ, ಕರುಳು ಶುದ್ಧಿ ಆಗದೆ ಇರೋದು, ಜೀರ್ಣ ಸಮಸ್ಯೆ ಆಗೋದು, ತಡವಾಗಿ ಲೇಟ್ ಆಗಿ ಎದ್ದೇಳೋದು, ಕ್ರಮಬದ್ಧವಾಗಿ ಜೀವನ ನಡೆಸದೇ ಇರೋದು, ಇದಕ್ಕೆಲ್ಲ BP ಬರುತ್ತೆ. ಮತ್ತೆ ಇವತ್ತು ನಾವು ಆಗಿನ ಕಾಲದಲ್ಲಿ ಕಾಫಿ ಕುಡಿತಾ ಇರ್ಲಿಲ್ಲ, ಟೀ ಕುಡಿತಾ ಇರ್ಲಿಲ್ಲ. ಈ ಚಹಾ ಕಾಫಿ ಅಂದ್ರೆ ತಾಮಸಿಕ ಆಹಾರನ ಸೇವನೆ ಮಾಡ್ತೀವಿ. ತಾಮಸಿಕ ಆಹಾರ ಸೇವನೆಯಿಂದನೂ ಬರ್ತಾ ಇದೆ. ಈಗ ಲೋ BP, ಹೈ BP ಕಾರಣ, ಇದು ಲಕ್ಷಣ ಹೆಂಗಿರುತ್ತೆ ಅಂದ್ರೆ ತಲೆ ಸುಸ್ತು, ಎದೆ ಸುಸ್ತು, ಬೆವರು, ಕೈಕಾಲು, ಎದೆ ಸುಸ್ತು, ಜುಮ್ ಅನ್ನೋದು, ಕಣ್ಣಿಗೆ ತೊಂದರೆ ಆಗೋದು, ಮೈಯೆಲ್ಲ ಸೆಳೆತ ಆಗೋದು, ಇವು BP, ಲೋ BPಗೆ ಲಕ್ಷಣಗಳು. ಇವು ಪರಿಹಾರ ಅಂದ್ರೆ ನಾವು ಅದನ್ನ ಗೆಲ್ಬೇಕಂತ ನಾವು ಮನಸ್ಸಿಂದ ನಾವು ಪರಿಹಾರ ಮಾಡ್ಕೊಂಡ್ರೆ ಅದು ಪರಿಹಾರ ಆಗುತ್ತೆ ಸರ್. ಇದನ್ನ ನಾವು ಕರುಳು ಶುದ್ಧೀಕರಣ ಮಾಡ್ಕೊಬೇಕು. ಶರೀರದಲ್ಲಿ ಆಹಾರ ನಿರಾಹಾರ ಪರಿಣಾಮ ಇವೆಲ್ಲದು ಇಲ್ಲದೆ ಶರೀರದಲ್ಲಿ ಕರುಳು ಶುದ್ಧೀಕರಣ ಮಾಡ್ಕೊಳೋದು, ಆಹಾರದಲ್ಲಿ ಕ್ರಮ ಸುಧಾರಣೆ ಮಾಡ್ಕೊಳೋದು, ಇದನ್ನ BP, ಲೋ BPನ ನಾವು ಸರಿ ಮಾಡ್ಕೊಬೇಕಂದ್ರೆ ಹೇಳಿ. ಸಾತ್ವಿಕ ಆಹಾರ ಸೇವನೆ, ಬೇಯಿಸಿದ ಹಣ್ಣು ತರಕಾರಿ 21 ದಿನ ಸೇವನೆ ಮಾಡುವುದು, ನಾವು ಉತ್ತಮವಾಗಿ ಸೇವಿಸಿದ ಶರೀರದ ಎಲ್ಲಾ ದೋಷ ನಿವಾರಣೆ ಆಗುತ್ತೆ. ನಾವು ಇವೆಲ್ಲ ಮಾಡೋದ್ರಿಂದ ಶರೀರದ ದೋಷ ನಿವಾರಣೆ ಆಗುತ್ತೆ. ಮತ್ತೆ ಲೋ BP ಒಂದ್ ಸ್ವಲ್ಪ ನಮ್ಮ ಬಾಡಿ ಅಡ್ಜಸ್ಟ್ಮೆಂಟಿಗೆ ಹೋಗುತ್ತೆ. ಇದಕ್ಕೆ ಮನೆ ಮದ್ದು ಅಂತ ಹೇಳಿದ್ರೆ ನಾನು ಇಷ್ಟಕೊಂಡಿದ್ದಾವೆ, ಇನ್ನೂ ತುಂಬಾ ಇದೆ ಸರ್ ಹೇಳಕ್ಕೆ, ಆದ್ರೆ ಸಮಯದ ಅಭಾವದಿಂದ ಸ್ವಲ್ಪ ಹೇಳ್ತಾ ಇದ್ದೀನಿ. ಮನೆ ಮದ್ದು ಬೇವಿನ ಎಲೆ, ಬೇವಿನ ಎಲೆ, ಬಿಲ್ವದ ಎಲೆ, ಬಿಲ್ವದ ಹಣ್ಣಿನ ತಿರುಳು, ಅಮೃತ ಬಳ್ಳಿಯ ಕಾಂಡ, ಇದನ್ನ ನೆರಳಲ್ಲಿ ಒಣಗಿಸಿರ್ಬೇಕು. ಮತ್ತೆ ಅರಿಶಿನ ಇದೆ, ಅರಿಶಿನದ ಸಣ್ಣ ಪುಡಿ ಮಾಡ್ಕೊಬೇಕು. ಹಸಿ ಶುಂಠಿ, ಇದು ಸಣ್ಣ ಚೂರು ಆಗಿ ನೆರಳಲ್ಲಿ ಒಣಸ್ಕೊಬೇಕು. ಗರ್ಕೆಯನ್ನು ನೆರಳಲ್ಲಿ ಒಣಸ್ಕೊಬೇಕು. ಅದನ್ನ ಎಲ್ಲದನ್ನ ನೆರಳಲ್ಲಿ ಒಣಸ್ಕೊಂಡು ಪೌಡರ್ ಮಾಡ್ಕೊಬೇಕು ಸರ್ ಇದನ್ನ. ಹಲೋ, ಎಲ್ಲದನ್ನು ಪೌಡರ್ ಮಾಡ್ಕೊಂಡು 100 ಗ್ರಾಮ್ ಎಲ್ಲದು 100 ಗ್ರಾಮ್ ಇರ್ಬೇಕು ಸರ್, ಸಮ ಪ್ರಮಾಣದಲ್ಲಿ ಇರ್ಬೇಕು. ನಾವು ಹೇಳಿದ್ರಲ್ಲಿ ಇದು ಡೈಲಿ ಒಂದೊಂದು ಚಮಚನ ಒಂದು ಬಟ್ಲಿ ಹಾಕಿದಾಗ ನೀರಲ್ಲಿ ಕಾಯಿಸ್ಬೇಕು. ಅದನ್ನ ಯಾವ್ದ್ರಲ್ಲಿ ಅಂದ್ರೆ ಮಣ್ಣಿನ ಮಡಿಕೆಯಲ್ಲಿ ಹಾಕೊಂಡ್ ಕಾಯಿಸ್ಕೊಬೇಕು. 1 ಲೋಟ ಹಾಕಿದ್ವ ಅರ್ಧ ಲೋಟ ಬರ್ಬೇಕು. ಆ ನೀರನ್ನ ನೀರು ಅರ್ಧಕ್ ಬಂದ್ಮೇಲೆ ತಣ್ಣಗಾದ್ಮೇಲೆ ನಾವು ತಗಂತಾ ಇರ್ಬೇಕು. ಅದನ್ನ ಅದೆಷ್ಟು ನಮಗೆ ಎಷ್ಟು ಹಾಕಿದ್ವಿ, 1 ಲೋಟ ಆಗಿದೀವ, ಅರ್ಧ ಲೋಟ ಹಾಕ್ಮೇಲೆ ಅದನ್ನ ತಣ್ಣಗಾದ್ಮೇಲೆ ನಾವು ಸಮಾಧಾನವಾಗಿ ಸೇವನೆ ಮಾಡ್ಬೇಕು. ಇದ್ ಮಾಡೋದ್ರಿಂದ BP, ಲೋ BP ಕಂಟ್ರೋಲ್ ಬರುತ್ತೆ. ಇಷ್ಟು ಮನೆ ಮದ್ದು ಇದೆ ಸರ್, ಇನ್ನೂ ತುಂಬಾ ಇದೆ. ಸದ್ಯಕ್ಕೆ ಇಷ್ಟು ಮಾತ್ರ ತೋರಿಸಿದೀನಿ. ನೀವು ಒಂದ್ ಸ್ವಲ್ಪ ಬ್ಯಾಕ್ ಪೇನ್ ಹೇಳಿದ್ರಿ, ಬ್ಯಾಕ್ ಪೇನ್ ಗಿಡದನ್ನ ಇದನ್ನ ತೋರಿಸ್ತೀನಿ ನೋಡಿ ಸರ್. ಇದು ಮಂಗರವಳ್ಳಿ ಅಂತ ಇದು. ಇದರ ತುದಿಯ ಚಿಗುರು ನಿತ್ಯ ಸೇವನೆ
2 ದಿನ ಸೇರೋದ್ರಿಂದ ಸರಿ ಹ್ಮ್ ಆಗುತ್ತೆ ಸರ್. ಅದು ಬ್ಯಾಕ್ ಪೇನು, ಲೋ ಬ್ಯಾಕ್ ಪೇನು ಇವಾಗ ಯಾವತ್ತು 100 ವರ್ಷ ಸಾಯೋ ಮುಟ್ಟನು ಬರಲ್ಲ ಅದು. ಓಕೆ. ಸೊ ಅದು ಎಲ್ಲ ಪ್ರದೇಶದಲ್ಲಿ ಸಿಗುತ್ತಾ ಅದು ಅದು ಸರ್ ಅದು ಅವ್ರವ್ರ ಈಗ ಎಲ್ಲಾ ಗಿಡಗಳು, ವನಮೂಲಿಕೆಗಳು ಎಲ್ಲಾ ನಾಶ ಆಗ್ಬಿಟ್ಟಿದಾವೆ. ಅದನ್ನ ಉಳಿಸೋದಕ್ಕೋಸ್ಕರ ನಾವು ಎಲ್ಲ ಪರಿಚಯ ಮಾಡ್ಕೊಡ್ತಾ ಇದೀವಿ. ಓಕೆ. ಮತ್ತೆ ಇದ್ರ ಜೊತೆಗೆ ನಾವು ಇನ್ನೊಂದು ಪುನರ್ನವ ತೋರ್ಸೋದ್ ಬಿಟ್ಟೆ ನಾನು. ಯಾಕಂದ್ರೆ ನನಗೆ ಕಣ್ಣಿಗೆ ಕಾಣ್ತಾ ಇರ್ತವೆ, ಅದನ್ನ ಅವಾಗ ಅವಾಗ ತೋರ್ಸ್ಬೇಕಂತೀನಿ. ಇವು ಎಲ್ಲಾದು ಏನ್ ಗಿಡಮೂಲಿಕೆ ತೋರಿಸ್ತಿದ್ದೀನಲ್ಲ ಅದನ್ನ ಒಂದು ಸಂಗ್ರಹ ಮಾಡಿದ್ಮೇಲೆ ಓಕೆ. ಯಾವ್ದೇ ಬಿಟ್ಟಿದ್ದೀನೋ ಮತ್ತಿರ್ಗ ನಾನು ಸೇರಿಸ್ತೀನಿ ಸರ್. ನೀವ್ ಬೇಕಾದ್ರೆ ಅದ್ ಮಾಡಿದ್ರೆ ಅದನ್ನ ಇನ್ನೂ ಸ್ವಲ್ಪ ಅದಕ್ಕೆ ಪರಿಚಯ ಮಾಡ್ತೀನಿ. ಇದರಿಂದ ನಾನು ಏನು BP ಒಂದಕ್ಕೆ ಬರಲ್ಲ ಇದು. ಓಕೆ. ಜ್ವರಕ್ಕೆ, ಥೈರಾಯ್ಡ್ಗೆ ಎಲ್ಲಾ ಕಾಯಿಲೆಗೂ ಬರುತ್ತೆ ಸರ್. ನಾನು ಈ ಮನೆ ಮದ್ದು ಮಾಡಿರೋದು. ಓಕೆ. ಓಕೆ, ಸರಿ. ಹ್ಮ್. ಆಮೇಲೆ ನಾಳೆ ನಾಳೆ ನೀವು ಇದು ಹೇಳ್ಬೋದಾ, ಯಾವುದು ಡಯಾಬಿಟಿಸ್ ಬಗ್ಗೆ, ಇಲ್ಲಾಂದ್ರೆ ಸಕ್ಕರೆ ಕಾಯಿಲೆ, IBP ಬಗ್ಗೆನೂ ಹೇಳ್ಬೋದು ನಾಳೆ. ಓಕೆ. IBP, ಲೋ BP ಎರಡಕ್ಕೂ ಇದೆ ಸರ್ ಪರಿಹಾರ. ಆದ್ರೆ ನಾಳೆ ಇರಲ್ಲ ಕ್ಲಾಸು, ನಾಡಿದ್ದು ನಾಡಿದ್ದು. ಆಗುತ್ತೆ ಸರ್. ಸರಿ, ಅದು ಒಂದು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗಲೇ. ಓಕೆ, ಯಾವುದು IBP ಹೇಳ್ತೀರಾ, ಡಯಾಬಿಟಿಸ್ ಹೇಳ್ತೀರಾ? IBP, ಲೋ BP ಇದು ಒಂದೇ ಕಾರಣದಿಂದ ಬರೋದು. ಮೂಲ ಅದೇ ಮೂಲ ಅಂದ್ರೆ ನಮಗೆ ಯಾವ್ದೋ ಟೆನ್ಷನ್ ತಗೊಂಡಿರ್ತೀವಿ, ಅವು ಒಂದು ಕಾರಣ ತಿಳ್ಕೊಬೇಕು. ಯಾವ್ದ್ರಿಂದ ಒಬ್ಬ ವ್ಯಕ್ತಿ ಆಹಾರ ಪದ್ಧತಿಯಿಂದ ಬಂದಿದ್ಯೋ, ಮನಸ್ಸಿನಿಂದ ಬಂದಿದ್ಯೋ, ಒಂದೊಂದು ಕಾರಣ ಮುಖದ ಲಕ್ಷಣ ನೋಡಿ ಹೇಳ್ಬೋದು ಸರ್ ಅದನ್ನ. ರೈಟ್, ಅರ್ಥ ಆಯ್ತು. ಈಗ ನೀವು ಯಾಕಂದ್ರೆ ಮಂಡೇ ಯಾವ ಪರಿಹಾರ ಅವು ಹೇಳ್ತೀರಿ? ಮನೆ ಮದ್ದು ಅದೇ ಮನೆ ಮದ್ದು ಹೇಳದ್ನಲ್ಲ ಸರ್. ಮಂಡೇ ಅಂದ್ರೆ ಸೋಮವಾರ ಯಾವ್ದು ಹೇಳ್ತೀರಿ? ಒಂದು ಅಲ್ಲೇ ನೀವ್ ಯಾವ್ದಕ್ಕೆ ಹೇಳಿದ್ರಿ, ಇವಾಗ ಯಾವ್ದಕ್ಕೆ ಹೇಳ್ತಾ ಇದೀರಿ ಹೇಳ್ರಿ? ಡಯಾಬಿಟಿಸ್ ಹೇಳಿ. ಸೋಮವಾರ. ಸಕ್ಕರೆ ಕಾಯಿಲೆಗೆ. ಹೌದು. ಸಕ್ಕರೆ ಕಾಯಿಲೆ ನೀವು ಯಾವತ್ತು ಹೇಳ್ತೀರ ಅವತ್ತು ಕೊಡ್ತೀನಿ ಸರ್. ಮಂಡೇ ಸೋಮವಾರ ರೆಡಿ ಮಾಡ್ಕೊಳ್ಳಿ. ಓಕೆ. ಸೋಮವಾರ ಬೇಡ ಸರ್, ಬುಧವಾರ ಇಟ್ಕೊಂಡಿರ್ತೀನಿ. ಸೋಮವಾರ ಮಾಡ್ಕೊಂಡಿರ್ತೀನಿ, ಆದ್ರೆ ಒಂದ್ 5 ನಿಮಿಷ ಕೊಟ್ಟಿರಿ ನೋಡೋಣ. ಸ್ವಲ್ಪ ಕೆಲಸ ಇದೆ, ಇಲ್ಲ ಅಂದ್ರೆ ನಾನು ಅಟೆಂಡ್ ಮಾಡಿ ನಾನು ಕೊಡ್ತೀನಿ ಸರ್. ಆಯ್ತು, ನೀವ್ ಹೇಳಿ, ಪರವಾಗಿಲ್ಲ. ಓಕೆ, ರೈಟ್. ಸರ್ ಇದು ಚಾರ್ಟ್ ಮಾಡಿ ಅವ್ರಿಗೆ ಹಾಕ್ತೀರಾ ಸರ್ PDF ಅಲ್ಲಿ? ಇಲ್ಲ, PDF ಅಲ್ಲಿ ಅಲ್ಲ, PDF ಅಲ್ಲಿ ಬರಲ್ಲ ಇದು. ಇದು ಬರೋದು ವಿಡಿಯೋಲ್ಲೇ ನೋಡ್ಬೇಕಾಗುತ್ತೆ ಇದು. ವಿಡಿಯೋಲ್ಲೇ ಸರ್ ಇದು ಮನೆ ಮದ್ದು ಹೇಳಿದ್ದೀನಲ್ಲ ಸರ್. ಯಾರಿಗಾರ ಮಾಡ್ಕೊಳಕಾದ್ರೆ ಮಾಡ್ಕೊಬಹುದು, ಮಾಡಕ್ಕಾಗದೆ ಇದ್ರೆ ನನಗೆ ಏನಾರ ಹೇಳಿದ್ರೆ ನಾನು ಮಾಡಿ ಇಟ್ಟಿರ್ತೀನಿ, ಬೇಕಾದ್ರೆ ತಗೊಂಡೋಗ್ಬೋದು. ಸರಿ. ಯಾರಾದ್ರೂ ಅವ್ರಿಗೆ ಡೌಟ್ ಇದ್ರೆ ಬೇಕಂದವ್ರಿಗೆ ಮಾಡ್ಕೊಡ್ತೀವಿ ಸರ್, ಬೇಡದಿದ್ದವರಿಗೆಲ್ಲ ಮಾಡಕ್ ಹೋಗಲ್ಲ. ಅವಶ್ಯಕತೆ ಇರೋರಿಗೆ ಮಾತ್ರ ಮಾಡ್ಕೊಡ್ತೀವಿ. ಸರಿ, ಆ ಡೌಟ್ ಇದ್ರೆ ಮತ್ತೆ ಈ ಔಷಧಿ ತಗೊಂಡ್ರು ಸರ್, ಇದು ಅಶ್ವತ್ಥ ವೃಕ್ಷದಲ್ಲಿ 21 ದಿವಸ ಧ್ಯಾನ ಮಾಡ್ಲೇಬೇಕು ಸರ್ ಇದು. ಅದೇ. ಸೊ ಯಾಕಂದ್ರೆ ಅವ್ರಿಗೇನ್ ಡೌಟ್ ಇದ್ರೆ ಮತ್ತೆ ನಿಮ್ಗೆ ಫೋನ್ ಮಾಡ್ತಾರೆ. ನಂಬರ್ ಹೇಳಿ ಒಂದ್ಸರಿ, ನಂಬರ್ ಹಾಕ. 84 97 84 ಆಮೇಲೆ 9095. ಇಲ್ಲ, 8497 ಆಯ್ತು. 849784 ಮತ್ತೆ 84. ಆಮೇಲೆ 9095. 9095. ಹ್ಮ್. ಸ್ನೇಹಿತರೆ, ಇವ್ರು ಗಿರೀಶ್ ಅವ್ರ ನಂಬರ್ ಹಾಕ್ತಾ ಇದೀವಿ ಇಲ್ಲಿ. ದಯವಿಟ್ಟು ನಿಮ್ಗೆ ಈ ಮನೆ ಮದ್ದಲ್ಲಿ ಏನೋ ಡೌಟ್ ಇದ್ರೆ, ಇನ್ನೂ ಯಾವ್ದಾನ ಹೆಚ್ಚಾಗಿ ತಿಳ್ಕೊಬೇಕಾದ್ರೆ ದಯವಿಟ್ಟು ಕಾಲ್ ಮಾಡಿ, ಚಾಟ್ ಅಲ್ಲಿ ಹಾಕ್ತೀವಿ. ರೈಟ್. ಓಕೆ, ಸರಿ ರೈಟ್ ಗಿರೀಶ್ ಅವರೇ, ಥ್ಯಾಂಕ್ ಯು. ರೈಟ್. ಸ್ನೇಹಿತರೆ, ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಂದ್ರೆ ದಯವಿಟ್ಟು ನೀವು ಕೇಳ್ಬೋದು. ರೇಣುಕಾ ಅವರೇ ಮಾತಾಡಿಮ್ಮ. ಸರ್, ಗಿರೀಶ್ ಅವರು ಹೇಳಿದ್ರು ಮನೆ. ಹೇಳಿ ಅಮ್ಮ. ಸರ್, ಹೈ BP, ಲೋ BPಗೆ ಗಿರೀಶ್ ಅವರು ಮನೆ ಮದ್ದು ಹೇಳಿದ್ರು. ಸರ್, ಈಗ ಆಸನ ಕಡೆಗೆ ಬಂದ್ರೆ ಹೈ BPಗೆ ದಂಡಾಸನ ಅಂತ ಬರುತ್ತೆ ಸರ್. ನೆಲದ ಮೇಲೆ ಕುಳಿತು 2 ಕಾಲನ್ನು ಜೋಡಿಸಿ ಈ ತರ ಹತ್ರ ಮಾಡ್ಕೊಂಡು ನಾವು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಒಂದು 5 ನಿಂದ 10 ನಿಮಿಷ ಈ ತರ ಮಾಡಿದಾಗ, ಉಸಿರಿನ ಕಡೆ ಗಮನ ಕೊಟ್ಟು ದಂಡಾಸನ ಮಾಡಿದಾಗ ಸರ್, ವಿತಿನ್ 20 ಮಿನಿಟ್ಸ್ ಒಳಗಡೆ ಎಷ್ಟೇ ಹೈ BP ಇದ್ರೂ ಕಮ್ಮಿ ಆಗುತ್ತೆ. ವಿಚಾರ ಸರ್. ಅದೂನು ಆಗುತ್ತೆ. ಮತ್ತೆ ಶೀತಲಿ ಪ್ರಾಣಾಯಾಮ ಇದೆಯಲ್ಲ,
ಹ್ಮ್ ಹಲೋ, ಶೀತಲಿ ಬಂದ ಶೀತಲಿ ಪ್ರಾಣಾಯಾಮ ಮಾಡೋದ್ರಿಂದ ಆಗುತ್ತೆ. ಅಂದ್ರೆ ನಮ್ಮ ಜೀವನ ವ್ಯವಸ್ಥೆ ಚೈನ್ ಲಿಂಕ್ ನಾವು ಕಟ್ ಮಾಡಿರೋದೇ ಇದು ಲೋ ಬಿ ಪಿ, ಐ ಬಿ ಪಿ ಕಾರಣ. ಈ ಚೈನ್ ಲಿಂಕ್ ನಾವೆಲ್ಲ ಪೂರ್ತಿ ಸರಿ ಮಾಡೋದ್ರಿಂದ ಲೋ ಬಿ ಪಿ, ಐ ಬಿ ಪಿ, ಥೈರಾಯ್ಡ್, ಶುಗರ್, ದೇಹದ ಎಲ್ಲಾ ಕಾಯಿಲೆಗಳನ್ನು ನಾವು ಸರಿ ಮಾಡ್ಕೊಬಹುದು. ಚೈನ್ ಲಿಂಕ್ ಸರಿ ಆಗ್ಬೇಕು ಪೂರ್ತಿ. ಹ್ಮ್ ಹೌದು ಹೌದು ಸರ್. ಚೈನ್ ಲಿಂಕ್ ನಾವು ಕಟ್ ಮಾಡಿದ್ರೆ ಒಂದಕ್ಕೊಂದು ಕಾಯಿಲೆ ಬರ್ತಾ ಇದಾವೆ. ಡಾಕ್ಟರ್ ಕೊಡೋದು ಬಿ ಪಿ ಒಂದ್ ಮಾತ್ರೆ ಕೊಟ್ರೆ ಅದು ಇನ್ನೊಂದು ಕಾಯಿಲೆ ಕರ್ಕೊಂಡು ಹೋಗಿರುತ್ತೆ. ಆದ್ರೆ ನಾನು ಈ ಕೊಡೋ ಒಂದು ಔಷಧಿಯಿಂದ 108 ಕಾಯಿಲೆ ವಾಸಿ ಆಗುತ್ತಮ್ಮ ಇದ್ರಲ್ಲಿಂದ. ಹ್ಮ್ ಸರ್ ಓಕೆ, ಯೋಗ, ಥ್ಯಾಂಕ್ ಯು ಸರ್. ಪ್ರಾಣಾಯಾಮ, ಧ್ಯಾನ ಇವೆಲ್ಲದನ್ನು ಮಾಡ್ಬೇಕು. ಅದ್ರ ಜೊತೆ ಇದನ್ನು ಇರ್ಬೇಕಿರು. ಯಾಕಂದ್ರೆ ಇದು ದೇಹದಲ್ಲಿ ಸೆಲ್ಸ್ ಉತ್ಪತ್ತಿ ಮಾಡುತ್ತೆ. ಸೆಲ್ಸ್ ಇರ್ಲೇಬೇಕದು. ಹೌದು, ರೈಟ್. ಆಮೇಲೆ ಲೋಕೇಶ್ ಅವರೇ ಮಾತಾಡಿ. ಎಲ್ಲ ಅನ್ಮ್ಯೂಟ್ ಆಪ್ಷನ್ ಎಲ್ಲರೂ ಕೊಟ್ಟಿದ್ವಿ. ದಯವಿಟ್ಟು ಯಾರು ಮಾತಾಡಬೇಕು ದಯವಿಟ್ಟು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಯಾಕಂದ್ರೆ ಯಾವುದೇ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲಾಂದ್ರೆ ನಿಮ್ಮ ಅನುಭವ ಏನಿದ್ರೆ. ಈಗಾಗಲೇ ನೀವು ಈ ಮನೆ ಮದ್ದುಗಳು ಮತ್ತೆ ಆಕುಪ್ರೆಷರು, ಆಮೇಲೆ ಈ ಮುದ್ರಾ ಥೆರಪಿ ಎಲ್ಲ ಬಳಕೆ ಮಾಡ್ತಾ ಇರ್ತೀರಿ. ಅದರಿಂದ ಪ್ರಯೋಜನಗಳು ಬಂದಿದ್ರೆ ಅದನ್ನು ಹಂಚ್ಕೊಳ್ಳಿ ದಯವಿಟ್ಟು. ಪ್ರತಿಯೊಂದು ಕ್ಲಾಸಲ್ಲಿ ಹಂಚ್ಕೋಬೇಕು ಪ್ರತಿಯೊಬ್ಬರು. ಅವಾಗ ಅವ್ರಿಗೂ ಸಹಾಯ ಆಗುತ್ತೆ, ಇನ್ನೊಬ್ರಿಗೂ ಸಹಾಯ ಆಗತ್ತೆ. ಅದು ಒಂದೇ ಅಲ್ಲ, ಧ್ಯಾನದಿಂದನೂ ಬಂದಿರುವಂತ ಅದ್ಭುತ ಫಲಿತಗಳು ಪ್ರತಿಯೊಂದು ಹಂಚ್ಕೋಬೇಕಾಗತ್ತೆ. ರೈಟ್. ಸ್ವಾಮಿ ಅವರು ಮಾತಾಡಿ. ಎಲ್ಲರಿಗೂ ಅನ್ಮ್ಯೂಟ್ ಮಾಡಿದ್ವಿ. ಯಾರ್ಯಾರು ಮಾತಾಡ್ಬೇಕು ಬೇಗ ಮಾತಾಡಿ. ನಮಸ್ಕಾರ ಹಾ, ಹೇಳಿ. ನಮಸ್ತೆ ಸರ್. ಈ ಬ್ಯಾಕ್ ಪೇನ್ ಇದೆಯಲ್ಲ ಸರ್, ಒಬ್ಬೊಬ್ರು ಮಾತಾಡಿ. ಒಬ್ಬೊಬ್ರು. ಈಗ ಸ್ವಾಮಿ ಅವರು ಮಾತಾಡ್ತಾರೆ, ಮಾತಾಡಿ. ಸರ್ ನಮ್ಮ ತಾಯಿಯವ್ರಿಗೆ ಬಿದ್ಬಿಟ್ಟು ಬ್ಯಾಕ್ ಮೋಷನ್ ಆಗೋ ಜಾಗದಲ್ಲಿ ಮೂಳೆ ಫ್ರಾಕ್ಚರ್ ಆಯ್ತು ಅಂತ ಹೇಳಿ. ಅದು ನಾಟಿ ಔಷಧಿ ಆಗ್ತದೆ ಸರ್. ಅದು ಸರಿಯಾಗಿಲ್ಲ. ನೋವು ಬರ್ತಾ ಇದೆ. ಆಕ್ಚುಲಿ ಕುತ್ಕೊಳಕ್ ಆಗೋದಿಲ್ಲ. ಅವ್ರಿಗಾಗಲೇ ಒಂದು 65-70 ವರ್ಷ ವಯಸ್ಸಾಗಿದೆ. ಏನಾಗಿದೆ ಅವ್ರಿಗೆ? ಬ್ಯಾಕ್ ಪೇನ್ ಆಗಿದೆಯಾ? ಹಾ ಸರ್, ಮೋಷನ್ ಆಗೋ ಜಾಗದಲ್ಲಿ ಮೂಳೆ ಫ್ರಾಕ್ಚರ್ ಆಗಿದೆ ಅಂತ ಹೇಳಿದ್ರು ನಾಟಿ ವೈದ್ಯರು ಯಾರು. ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲೂ ಅದೇ ತರ ಬಂತು. ಬಟ್ ಅದು ಪಟ್ಟಾಕ್ಸಿದ್ರು ಸ್ವಲ್ಪ ಕಮ್ಮಿ ಆಗಿದೆ. ಮತ್ತೆ ಹಂಗ ಆಗ್ತಿಲ್ಲ ಸರ್ ಅದು. ನೀವು ಅಂದ್ರೆ ನಾವು ಇಂದಿನ ಕ್ಲಾಸಲ್ಲಿ ಹೇಳಿದ್ವಿ, ಅಂದ್ರೆ ಯಾವುದೇ ಇದು ಮಲಬದ್ಧತೆ ಅಂತ ಅನಿಸ್ತಾ ಇಲ್ಲ ನನಗೆ. ಆದ್ರೆ ನಿಮ್ಗೆ ಏನಾದ್ರು ಕೆಳಗಡೆ ಇರುವಂತ ಈ ಗುದ ಭಾಗದಲ್ಲಿ ಅಲ್ಲಿ ಏನಾದ್ರು ತೊಂದರೆ ಆಗಿರ್ಬೋದು. ದೊಡ್ಡ ಕರ್ಲು ಕೊನೆ ಭಾಗ, ಓಕೆ, ದೊಡ್ಡ ಕರ್ಲು ಕೊನೆ ಭಾಗದಲ್ಲಿ ಏನಾದ್ರು ತೊಂದರೆ ಆಗಿರ್ಬೋದು. ಅದಕ್ಕೆ ನಾನು ಪ್ರಿಸರ್ಸ್ ಅಂತ ಒಂದು ಈಗಾಗಲೇ ಮುದ್ರ ಕೊಟ್ಟಿದ್ದೀನಿ ನಾನು. ಈ ಅಶ್ವಿನಿ ಮುದ್ರಾ ಅಂತ ಒಂದಿದೆ. ಅದು ನೀವು ಸ್ವಲ್ಪ ವಿಡಿಯೋ ನೋಡಿ ಒಂದ್ಸರಿ, ಗೊತ್ತಾಗತ್ತೆ. ಅಶ್ವಿನಿ ಮುದ್ರಾ. ಅದು ತೋರ್ಸಕ್ಕಾಗಲ್ಲ ಚಿತ್ರದಲ್ಲಿ. ಅಂದ್ರೆ ಅದು ನೀವು ಆ ವಿಡಿಯೋ ನೋಡಿದ್ರೆ ಸ್ವಲ್ಪ ನಿಮ್ಗೆ ಅರ್ಥ ಆಗತ್ತೆ ಅದು. ಅಶ್ವಿನಿ ಮುದ್ರಾ ಮಾಡಿದ್ರೆ ಆತರ ಏನಾದ್ರು ತೊಂದರೆಗಳಿದ್ರೆ, ಆ ಗುದ ದ್ವಾರದಲ್ಲಿ ಬಂದಿರುವಂತ ಯಾವುದೇ ತೊಂದರೆಗಳು ಅದೆಲ್ಲ ಏನಾಗುತ್ತೆ, ಪರಿಹಾರ ಆಗುತ್ತೆ. ದಿನ ಒಂದು 5 ನಿಮಿಷ ಅದಕ್ಕೂ ಟೈಮ್ ಕೊಟ್ಟರೆ ಸಾಕು. ಓಕೆ, ಮಂಗರವಳ್ಳಿ. ಹೇಳಿ ಸರ್. ಮಂಗರವಳ್ಳಿ ಅಂತ ಈ ತೋರ್ಸಿದೆ, ಗಿಡ ನೋಡಿದ್ರಾ? ನೋಡ್ಲಿಲ್ಲ ಸರ್, ವಿಡಿಯೋ ನೋಡ್ಲಿಲ್ಲ. ನಾನು ದೇವ ಪೂಜೆ ಮಾಡ್ತಾ ಇದ್ದೆ. ಹೌದ್ರಾ? ನೋಡ್ರಿ, ಇದು ಇದು ಗಿಡ. ಇದು ಇನ್ನೊಂದ್ಸರಿ ಲೈವ್ ಆಗಿ ತೋರಿಸ್ತೀನಿ. ಹಾ ಸರ್, ಇದು ಮಂಗರವಳ್ಳಿ ಅಂತ ಇದೆ. ನೋಡಿದೆ ಸರ್. ಇದು ನೀರಿಲ್ದಂಗೆ ವಾತಾವರಣದಲ್ಲಿ ತೇವಾಂಶದಲ್ಲಿ, ಗಾಳಿ ತೇವಾಂಶದಲ್ಲಿ ಸ್ವಲ್ಪ ಸಹಾಯದಿಂದನೇ ಬೆಳಿತೈತಿ ಈ ಗಿಡ. ಓಕೆ ಸರ್. ಹಲೋ. ಇದು ಮೂಳೆ ಮುರಿದಿರೋದಕ್ಕೆ ಔಷಧಿ ಸಿಗುತ್ತೆ ಸರ್. ಅದು ಮತ್ತೆ ಕೂಡ್ಕೊಳ್ಳುತ್ತೆ. ಯಾವ ತರ ಮಾಡೋದು ಸರ್? ನೀವೇನಾದ್ರು ಔಷಧಿ ಕೊಡ್ತೀರಾ ಅಥವಾ ನಾವೇ ಮಾಡ್ಕೋಬಹುದು? ಅದರಲ್ಲಿ ನೀವೇ ಮಾಡ್ಕೊಬಹುದು. ಯಾವ ತರ ಮಾಡ್ಬೇಕು ಸರ್ ಅದು? ಚಟ್ನಿ ಬರುತ್ತೆ ಸರ್, ಅದು ಮಂಗರವಳ್ಳಿ ಚಟ್ನಿ, ಬೋನ್ ಸ್ಟ್ರೆಚರ್ ಚಟ್ನಿ ಅಂತ. ಓಕೆ. ಚಟ್ನಿ ಮಾಡ್ಕೊಳ್ಳೋದಾ ಅದು? ಅದರಿಂದ ಚಟ್ನಿ. ಹಲೋ, ಹೇಳಿ ಸರ್. ಹೇಳಿ ಸರ್. ಮಂಗರವಳ್ಳಿ ಚಟ್ನಿ ಇದೆಯಲ್ಲ, ಅದು ಬಳಸ್ಕೊಂಡ್ರಿ. ಬೋನ್ ಸ್ಟ್ರೆಚರ್ ಅಂತ ಅದು ಮುರಿದಿರೋ ಮೂಳೆನೂ ಸಹ ಜಾಯಿಂಟ್ ಆಗುತ್ತೆ. ಮತ್ತೆ ಯಾವತ್ತೂ ಮತ್ತೆ ಮೂಳೆ ಮುರಿಯಲ್ಲ ಸರ್. ಅದು ಅಷ್ಟು ಗಟ್ಟಿ ಇರುತ್ತೆ. ನಮ್ ದೇಹ ಗಟ್ಟಿ ಆಗುತ್ತೆ. ಅದೇ ಎಲ್ಲಿ ನಾವೇ ರೆಡಿ ಮಾಡ್ಕೋಬೇಕು ಅಥವಾ ನೀವೇ ಕೊಡ್ತೀರಾ ಸರ್ ಅದು? ಅಲ್ಲ, ಗಿಡ ಮೂಲಕ ನಾನು ತೋರಿಸ್ತಾ ಇದೀನಿ ಮೇಡಮ್ ಸರ್. ಅದನ್ನ ನಾನು ನಿಮಗೆ ಬೇಕಾದ್ರೆ ಇದು ಮಂಗರವಳ್ಳಿ ನಿಮ್ ಪ್ರದೇಶದಲ್ಲಿ ಸಿಕ್ಕಿದ್ರೆ ಬಳಸ್ಕೊಬಹುದು. ಸಿಕ್ಕಿಲ್ಲ ಅಂದ್ರೆ ನಾನು ಕೊಟ್ಟು ಕಳ್ಸ್ತೀನಿ, ಬೇಕಾದ್ರೆ ನೀವು ತಗೊಂಡ್ ಹೋಗ್ಬೋದು. ಸರಿ ಸರ್, ನಿಮ್ ಫೋನ್ ನಂಬರ್ ಹೇಳಿ ಸರ್. ಫೋನ್ ನಂಬರ್ ಹೇಳಿ. ಹಾಕಿರ್ ಸರ್ ಅವರು. ಇಲ್ಲ, ನಂಬರ್ ಹೇಳಿ ಸರ್, ನಾನು ನೋಟ್ ಮಾಡ್ಕೊಳ್ಳಿ.
ಅಲ್ಲ 84 ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದು ನಾನು ಬರ್ಕೊಳ್ಳಿ 84 97 ಹಾಂ ಸರ್ 84 ಹಾಂ ಸರ್ 9095. 9095. ಓಕೆ ಸರ್, ಫೋನ್ ಮಾಡ್ತೀನಿ ಸರ್, ಡೌಟ್ ಇದ್ರೆ ಏನಾರ. ಆಮೇಲೆ ಬಿ ಪಿ ಸರ್, ಬಿಪಿಗೆ ಯೂಸ್ ಆಗುತ್ತಲ್ವ ಸರ್ ಇದು? ನಮ್ಗೂ ಬಿ ಪಿ ಸ್ವಲ್ಪ IBP ಇದೆ. ಅದು ಬಿಪಿಗೂ ಕೆಲಸ ಮಾಡುತ್ತೆ ಸರ್. ಈಗ ತಾನೇ ಜಸ್ಟ್ ಹೇಳ್ದೆ ನಾನು ಅದು ಬೇವಿನ ಎಲೆ, ಬಿಲ್ವದ ಎಲೆ, ಬಿಲ್ಲುದ ಹಣ್ಣಿನ ಚಿರುಳು, ಅಮೃತ ಬಳ್ಳಿ ಕಾಂಡ, ಓಕೆ ಓಕೆ ಅರಿಶಿನ ಮತ್ತಿರ್ಗ ಇದು ಮತ್ತಿರ್ಗ ಶುಂಠಿ ಇನ್ನು ಸಣ್ಣಗೆ ಪುಡಿ ಮಾಡ್ಕೊಂಡ್ಬಿಟ್ಟು ನೆರಳಲ್ಲಿ ಉಣಿಸ್ಕೊಬೇಕು. ಇದನ್ನ ಇನ್ನು ಪುಡಿ ಮಾಡ್ಕೊಂಡು ಪೌಡರ್ ಮಾಡ್ಕೊಬೇಕು. ಹಾಂ ಸರ್. ಒಂದು ಗ್ಲಾಸ್ ನೀರಲ್ಲಿ ಒಂದ್ ಚಮಚ ಅರ್ಧ ಚಮಚದಷ್ಟು ಹಾಕೊಂಡು ಹಾಂ ಸರ್. ಅಲ್ಲಿ ಆಟ ಆಡಕ್ಕಿಲ್ಲ, ಆಮೇಲೆ ಬರೋಣ. ಅಣ್ಣರೆಲ್ಲಾರು ಕರ್ಕೊಂಡ್ ಬಾ. ಹಲೋ ಹೇಳಿ ಸರ್, ಹೇಳಿ ಕೇಳ್ತಾ ಹೇಳಿ ಸರ್. ಇಷ್ಟು ಮನೆ ಮದ್ದನ್ನ ಪೌಡರ್ ಮಾಡ್ಕೊಂಡು ಒಂದು ಲೋಟದಲ್ಲಿ ನೀರಲ್ಲಿ ಒಂದ್ ಚಮಚ ಹಾಕೊಂಡು ಕಾಯಿಸ್ಕೊಂಡು ತಣ್ಣಗಾದ್ಮೇಲೆ ದಿನ ಕುಡಿತಾ ಬಂದ್ರೆ ಲೋ BP, IBP ಎಲ್ಲ ಕಂಟ್ರೋಲ್ ಬರುತ್ತೆ ಸರ್. ಓಕೆ ಓಕೆ. ಇದು ಸ್ಟಾರ್ಟ್ ಮಾಡಿದ್ಮೇಲೆ ಮಾತ್ರೆ ನಿಲ್ಸ್ಬೋದ ಸರ್? ಮಾತ್ರೆ ತಗೊಂತ ನಿಲ್ಸ್ಬೋದಲ್ವಾ? ಸರ್ ಈಗ ನಾನು ಮಾತ್ರೆ ತಗೊಂತಾ ಇದೀರ ಅಂದ್ರೆ ನಾನು ಈಗ ಹೇಳಲ್ಲ, ಅದು 20 ದಿವಸ. ನಾನು ಹೇಳಿರೋ ಮನೆ ಮದ್ದನ್ನ 20 ದಿನ ತಗೊಳ್ರಿ. ಓಕೆ 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 ಸರ್. ನಿಮ್ಮ ವೈದ್ಯರ ಹತ್ರ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ರಿ BP ಎಷ್ಟು ಬರುತ್ತೆ, ಅವಾಗ MG ಕಮ್ಮಿ ಆಗ್ತಾ ಬರುತ್ತೆ ಸರ್ ಅದನ್ನ. ಓಕೆ 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 ಸರ್. ಯಾಕಂದ್ರೆ ನಾವು ಒಂದೇ ಸರಿ ನಿಲ್ಸ್ರಿ ಅಂತ ನಾವು ಹೇಳಕ್ ಹೋಗಲ್ಲ. ನಾವು ಮಾತ್ರೆಯಿಂದ ಹೊರ ಬರ್ಬೇಕಂದ್ರೆ ಮಾತ್ರೆ ಜೊತೆ ಎಷ್ಟು Correct. ಪ್ರಮಾಣದಲ್ಲಿ ಇದೀವೋ ಆ ಪ್ರಮಾಣ ಕಮ್ಮಿ ಮಾಡ್ತಾ 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 ಬಂದ್ಮೇಲೆ ಅವರೇ ಡಾಕ್ಟರ್ ಹೇಳ್ತಾರೆ ಇದು ನಿಲ್ಸ್ರಿ ಅಂತ. ಕರೆಕ್ಟ್ ಸರ್. ಓಕೆ ಸರ್, ಆಯ್ತು. ಯಾಕಂದ್ರೆ ಒಂದೇ ಸರಿ ನಿಲ್ಸಿದ್ರೆ ನನ್ನ ಹೆಸರು ಕೆಟ್ಟ ಹೋಗ್ಬಿಡುತ್ತೆ. ಬೇಡ ಬೇಡ ಸರ್, ಅದರಿಂದ ಹೊರ ಆಯ್ತು. ಬರ್ಬೇಕು. ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ವಿಷನ ತೆಗಿಬೇಕಷ್ಟೇ ನಾನು ಕೆಲಸ ಮಾಡೋದನ್ನ. ಹಾಂ ಸರ್. ಹಾಂ ಹಾಂ ಹಾಂ. ಆ ವಿಷಯನ ತೆಗೆದ ಮೇಲೆ ನಾನು ಪೂರ್ತಿ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಆಹಾರ ಪದ್ಧತಿಯನ್ನ ಸೆಲ್ಸ್ ಇಮ್ಯುನಿಟಿ ಪವರ್ ನಿಮ್ಮಲ್ಲಿ ಜಾಸ್ತಿ ಮಾಡ್ತೀವಿ. 100% ಇಮ್ಯುನಿಟಿ ಸೆಲ್ಸ್ ಜಾಸ್ತಿ ಆದಾಗ ನಿಮ್ಮ ದೇಹದಲ್ಲಿ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ. ಓಕೆ 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 ಸರ್. ಈಗ BP ಬರೋದಕ್ಕೆ ಕಾರಣಗಳನ್ನು ಮೂಲ ತಿಳ್ಕೊಬೇಕು ಸರ್. ನಿಮ್ಮ ವಾತಾವರಣದಲ್ಲಿ ಯಾವ್ಯಾವ ಮೂಲದಿಂದ ಬರ್ತಿದೆ ಅಂತ ತಿಳ್ಕೊಬೇಕು, ಅದು ಸರಿ ಮಾಡ್ಕೊಬೇಕು ಸರ್ ಅದನ್ನ. ಓಕೆ ಓಕೆ ಓಕೆ. ಲೋ BP ಥೈರಾಯ್ಡ್ ಎಲ್ಲದು ಒಂದೇ ಮೂಲದಿಂದ ಬರ್ತವೆ. ಯಾವ ಮೂಲದಿಂದ ಬಂದ್ರೆ ಸರಿ ಮಾಡ್ಕೊಬೇಕು, ಆಹಾರ ಪದ್ಧತಿಯಲ್ಲಿ ಸರಿ ಮಾಡ್ಕೊಂಡಾಗ ಎಲ್ಲದೂ ಸರಿ ಆಗುತ್ತೆ. ರಂಗನಾಥ್ ಸರ್ ಹೇಳ್ದಂಗೆ ಅಕ್ಯುಪ್ರೆಷರ್, ಧ್ಯಾನ ಇದೆಲ್ಲ ಮಾಡ್ತಾ ಇದ್ರೆ ಸ್ವಲ್ಪ ಪರವಾಗಿಲ್ಲ. ಆದ್ರೂ ನಿಮ್ಮ ಮನೆ ಮದ್ದು ಇದು ಯೂಸ್ ಮಾಡಿದ್ರೆ ಸ್ವಲ್ಪ ಇನ್ನ ಕಮ್ಮಿ ಆಗುತ್ತೆ ಅಂತ. ಎಲ್ಲ ಡೈಲಿ ಮಾಡ್ತಾ ಇದೀನಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಇದು ಇವತ್ತಿನ ಸೀತಾರಾಯಣ ನಂಗೆ ಕೇಳಕ್ ಆಗಲ್ಲ, ಸುಮಾರು ಎಷ್ಟಿನಿಂದ ಅಟೆಂಡ್ ಆಗಲ್ಲ. ಇವತ್ತು ಕೇಳಿದೆ. ಮನೆದೇವರು ಶ್ರೀರಾಮ ಸೀತೆ ಇರೋದು ನಂಗೆ ತುಂಬಾ ಇಂಟ್ರೆಸ್ಟ್ ಆಯ್ತು. ಅವ್ರು ಮಾತಾಡಕ್ ಟೈಮ್ ಸಿಗ್ಲಿಲ್ಲ. ಆಯ್ತಾಯ್ತು. ತುಂಬಾ ಥ್ಯಾಂಕ್ ಯು ಸರ್. ಮೇಡಮ್ಗೂ ನಿಮ್ಗೂ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್ ನೆಕ್ಸ್ಟ್ ಮಾತಾಡಿ. ಯಾರು ಮಾತಾಡ್ತಾರಮ್ಮ? ಯಾವ್ದು ನಿಮ್ದು ವಾಯ್ಸೇ ಬರ್ತಾ ಇಲ್ಲ ಸರಿಯಾಗಿ. ಹಲೋ ಸರ್, ನಾ ಸಂಧ್ಯಾ ರಾಣಿ ಮಾತಾಡ್ತಾ ಗಿರೀಶ್ ಸರ್. ಮೇಡಮ್ ಎಲ್ಲಾರನು ಮ್ಯೂಟ್ ಮಾಡ್ಬಿಟ್ಟು ಒಬ್ಬೊಬ್ಬರನ್ನೇ ತಗೊಳ್ಳಿ ಸರ್, ಅವಾಗ ಅರ್ಥ ಆಗತ್ತಿಲ್ಲ ಅಂದ್ರೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅದೇ ಅರ್ಥ ಆಯ್ತು. ಮಾತಾಡಿ. ಈಗ ಸಂಧ್ಯಾ ರಾಣಿ ಅವರು ಮಾತಾಡಿ ದಯವಿಟ್ಟು. ಸರ್. BP ಇದು ಪೌಡರ್ ಹೇಳಿದ್ರಲ್ಲ ಸರ್, ಅದು ಇನ್ನೊಂದ್ ಸರ್ತಿ ನಾನು ಹೇಳ್ತೀನಿ ನೋಡಿ ಸರ್, ಅದು ಕರೆಕ್ಟ್ ಐತಿ ಇಲ್ಲ ಹೇಳಕ್ ಹೇಳಿದ್ದೀನಿ. ಬೇವು, ಬಿಲ್ಪತ್ರ ತಿರುಳು, ಅಮೃತ ಬಳ್ಳಿ ಕಾಂಡ, ಅರಿಶಿಣ, ಶುಂಠಿ ಎಲ್ಲ ಸಮ ಪ್ರಮಾಣದಲ್ಲಿ ತಗೊಂಡು ನೆರಳಲ್ಲಿ ಒಣಗಿಸಿ ಪೌಡರ್ ಮಾಡ್ಕೊಂಡು ಅರ್ಧ ಸ್ಪೂನು ಬಿಸಿನೀರಿಗೆ ಹಾಕಿ ಕಾಯಿಸ್ಬೇಕ ಸರ್. ಹಲೋ ಗಿರೀಶ್ ಅವ್ರೆ ಗಿರೀಶ್ ಅವ್ರೆ ಅವರು ಎಲ್ಲೋ ಓಡ್ತಾ ಇದಾರೆ. ಅದೊಂದ್ ಕನ್ಫ್ಯೂಷನ್ ಐತಿ ಸರ್. ಅದು ನೀರ್ಗೆ ಹಾಕಿ ಕಾಯಿಸ್ಬೇಕ ಏನು ಅಂತ. ಗಿರೀಶ್ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿ. ಮಾಡಿದ್ವಿ ಸರ್. ಅವರು ಹೇಳೋಂತ ಕ್ವಶನ್ ಒಂದ್ಸರಿ ಕೇಳ್ಕೊಳ್ಳಿ, ಅವರು ಕ್ಲಾರಿಫೈ ಮಾಡ್ಕೊತಾರೆ. ಹೇಳಿ ಮಾ. ಸರ್ ನಮಸ್ತೆ ಸರ್. ಇವಾಗ BP ಹೇಳಿದ್ರಲ್ವಾ ಸರ್, ಬೇವು, ಬಿಲ್ಪತ್ರೆ ಎಲೆ, ಬಿಲ್ಪತ್ರೆ ಕಾಂಡ, ಅಲ್ಲ ಬಿಲ್ಪತ್ರೆ ತಿರುಳು, ಅಮೃತ ಬಳ್ಳಿ ಕಾಂಡ, ಅರಿಶಿಣ, ಅಲ್ಲ ಬಿಲ್ವ ತಿರುಳು.
ಬಿಲ್ವ ಹ್ಮ್. ಹಣ್ಣು ಅಂದ್ರೆ ಅದು ಬೇರೆ ಬರ್ತದೆ. ತಿರುಳು ಅಂದ್ರೆ ಸರ್? ಹಾ ಅದು ಬರುತ್ತೆ, ಅದು ಆಗುತ್ತೆ. ಹೌದಾ ಸರ್? ಆಮೇಲೆ ಅರಿಶಿನ ಅಂತಂದ್ರೆ ಸರ್ ಪೌಡರ್ ಬರುತ್ತಲ್ಲ ಆರ್ಗ್ಯಾನಿಕ್, ಅದು ಹಾಕೋಬೋದಾ ಸರ್? ಹಾ ಹಾಕೊಬಹುದು. ಆಮೇಲೆ ಶುಂಠಿ. ಹಾಕೊಬಹುದು. ಇಷ್ಟೆಲ್ಲ ಅದು ಸಮ ಪ್ರಮಾಣದಲ್ಲಿ ತಗೊಂಡು ಪೌಡರ್ ಮಾಡ್ಬೇಕು ನೆರಳಲ್ಲಿ ಅಂದ್ರಿ ಅಲ್ವಾ ಸರ್? ಆಮೇಲೆ ಹ್ಮ್. ಅದು ನೀರಲ್ಲಿ ಬಾಯ್ಲ್ ಮಾಡ್ಬೇಕಾ ಸರ್? ಅರ್ಧ ಲೋಟ ನೀರಲ್ಲಿ ಅರ್ಧ ಸ್ಪೂನ್ ಹ್ಮ್. ಏನ್ ಮೇಡಮ್? ನೀರ್ಗ್ ಹಾಕಿ ಅರ್ಧ ಸ್ಪೂನ್ ಬಾಯ್ಲ್ ಮಾಡ್ಬೇಕು ಸರ್ ಅದು? ನೀವು ಒಂದ್ ಲೋಟನ ಅರ್ಧ ಲೋಟ ಆಗಂಬಿಟ್ಟು ಅಷ್ಟೇ. ಓಹೋ ಹ್ಞೂ ಸರ್. ತಣ್ಣಗಾದ್ಮೇಲೆ ಯಾವಾಗ ಕುಡಿಬೇಕಾ ಸರ್? ಅದು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೇಕಾ ಸರ್? ಆ ಲೋಟಗೆ ಕುಡಿಬೇಕು ಅದು. ಅದಾದ್ಮೇಲೆ 1 hour ಏನು ತಗೋಬಾರ್ದು ಅಲ್ವಾ ಸರ್? ಹೌದೌದೌದು. ಎಷ್ಟು ದಿನ ಇದನ್ನ ಮಾಡ್ಬೇಕು ಸರ್? 21 ದಿನ. 21 ದಿನ. ಹ್ಞೂ ಸರ್. ನಾನು ಹೇಳ್ಬೇಕಂದ್ರೆ ನನಗೆ BP ಜಾಸ್ತಿನೇ ಇತ್ತು. ಸರ್ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ಈ ಯೋಗ ಧ್ಯಾನ ಇದ್ರಿಂದ ನನಗೆ ಡೋಸ್ ಫುಲ್ ಕಡಿಮೆ ಮಾಡ್ಕೊಂಡ್ಬಿಟ್ಟಿದೀನಿ ಇವಾಗ ಸರ್. ರೈಟ್. ಅದೇ ಸರ್, ಇದು ತಗೊಂಡು ಆಮೇಲೆ ಮತ್ತೆ ಇದನ್ ಮಾಡ್ತೀನಿ ಸರ್. ಗ್ಯಾಸ್ಟ್ರಿಕ್ ಏನಾದ್ರು ಈ ತರ ಇದು ಮೆಡಿಸಿನ್ ಇದೆನಾ ಸರ್? ಇವರು ಅನ್ಮ್ಯೂಟ್ ಆಗಲ್ಲ, ಮತ್ತೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಗಿರೀಶ್ ಅವರೇ. ಅನ್ಮ್ಯೂಟ್ ಮಾಡಿ ಗಿರೀಶ್ ಅವರೇ. ಹಲೋ ಹಲೋ ಸರ್, ಗ್ಯಾಸ್ಟ್ರಿಕ್ ಏನಾದ್ರು ಈ ತರ ಹೋಮ್ ರೆಮಿಡಿ ಇದೆನಾ ಸರ್? ಗ್ಯಾಸ್ಟ್ರಿಕ್ ಇಂದ ಇದನ್ನೇ ಮಾಡಿ ಸಾಕು 21 ದಿವಸ. ಆಮೇಲಿಂದ ಹೇಳ್ತೀನಿ ನಾನು. ಬುಧವಾರನ ಬರ್ತೀನಿ, ಆಮೇಲೆ ಸೆಷನ್ ಬರ್ತೀನಲ್ಲ ಅವಾಗ ಹೇಳ್ತೀನಿ. ಅಲ್ಲ ಸರ್, ಗ್ಯಾಸ್ಟ್ರಿಕ್ ಆಗಿತ್ತು ಅದಕ್ಕೋಸ್ಕರ ಕೇಳಿದೆ ಸರ್. ಇದನ್ನ ಮಾಡ್ಕೊಂತೀನಿ. ಅಲ್ಲ, ಬೂತ್ ಕುಂಬಳಕಾಯಿ ಇದೆಯಲ್ಲ, ಅದು ಜ್ಯೂಸ್ ಕುಡಿಬೇಕು ಮೇಡಮ್. ಅದು ಎಷ್ಟು ದಿನ ಸರ್? ಅದು ನಿಮಗೆ ಗೊತ್ತಾಗುತ್ತೆ, ನೀವು ಬಳಸ್ತಾ ಇರಿ, ಅದನ್ನೇ ಗೊತ್ತಾಗುತ್ತೆ. ಅದು ಗ್ಯಾಸ್ಟ್ರಿಕ್ ಇಂದ ಸಪರೇಟ್ ಆಗಿ ಒಂದು ಸೆಷನ್ ತಗೋತೀನಲ್ಲ ಅವಾಗ ಸರಿ. ಇದು ಇದೆಯಲ್ಲ, ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಿದ್ರೆ ಹಾ ಈ ಸರ್. ರಾಗಿ ಮಾಲ್ಟ್ ಮಾಡ್ಕೊಳ್ಳಿ. ಓಕೆ, ರಾಗಿ ಮಾಲ್ಟು ಅಂದ್ರೆ ನೀವೇನು ಬೇರೆ ಏನು ತಿನ್ಬಾರ್ದು. ಓಕೆ, ಒಂದು 2 ದಿವಸ ಏನ್ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾಗಿ ಮಾಲ್ಟ್ ಮಾಡ್ಕೊಂಡು ಅದು ಮಾತ್ರ ಕುಡಿತಾ ಇರಿ ಸಾಕು. 2-3 ಡೇಸ್ ಅಲ್ಲಿ ನಿಮ್ಗೆ ಪೂರ್ತಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಪ್ರಾಬ್ಲಮ್ ಎಲ್ಲ ಹೋಗ್ಬಿಡ್ತದೆ. ಅಲ್ಲ ಸರ್, ಅದಕ್ಕೆ ಹಾಲು ಹಾಕೋಬಾರ್ದು, ಬರೀ ನೀರ್ ಹಾಕೊಂಡು ಕುಡಿಬೇಕಾ ಸರ್? ನೀರು ಮತ್ತೆ ಹಾಲೇನ್ ಬೇಡ. ನೀರು ಸರ್. ಈ ರಾಗಿ ಅನ್ನೋದಂದ್ರೆ ರಾಗಿ ಪೌಡ್ರು, ಜೊತೆಗೆ ಬರುತ್ತಲ್ಲ. ಕೊನೆಯದಾಗಿ ಸ್ವಲ್ಪ ತನ್ನದಾದ್ಮೇಲೆ ಬೇಕಂದ್ರೆ ನೀವು ಸ್ವಲ್ಪ ಬೆಲ್ಲ, ತಾಟಿ ಬೆಲ್ಲ ಆತರ ಆಡ್ ಮಾಡ್ಕೊಳ್ಳಿ ಸಾಕು. ಒಂದೊಂದ್ ಲೋಟ ಕುಡಿದ್ರೆ ಸಾಕ ಸರ್? ನಿಮ್ಗೆ ಆಹಾರ ಇದೆ ಅಷ್ಟೇ, ಇನ್ ಬೇರೆ ಇಲ್ಲ. ನಿಮ್ಗೆ ಗ್ಯಾಸ್ಟ್ರಿಕ್ ಹೆಚ್ಚಾಗಿದೆ, ಅಸಿಡಿಟಿ ಹೆಚ್ಚಾಗಿದೆ ಅಂದ್ರೆ ಏನ್ ಮಾಡ್ತೀರಿ? ಬೇರೆ ಆಹಾರ ತಿಂದು ಏನ್ ಪ್ರಯೋಜನ? ಬೇರೆ ಹೌದು ಆಹಾರ ತಿಂದ್ರೆ ಮತ್ತೆ ಹೆಚ್ಚಾಗತ್ತೆ ಅದು, ಅಲ್ವಾ? ಹೌದು ಹೌದು ಸರ್. ಇವಾಗ ಅದು ಮಾಡಕ್ ಹೋಗ್ಬಾರ್ದು. ಸೊ ಖಂಡಿತವಾಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪೂರ್ತಿ ಆಹಾರ ಬದಲಾಗಿ ಇದೇ ತಗೊಳೋದು ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. 2 ದಿವಸ ಮಾಡಿ ನೋಡಿ, ನಿಮ್ಗೆ ಪೂರ್ತಿ ಅದು ಗುಣ ಆಗ್ಬಿಡ್ತದೆ ಅಷ್ಟೇ, ಇನ್ನೇನು ಬೇರೆ ಬೇಕಾಗಿಲ್ಲ. ಆತರ ಆಗತ್ತೆ. ಹ್ಞೂ ಸರ್ ಥ್ಯಾಂಕ್ಸ್ ಸರ್. ಇದು ಮಜ್ಜಿಗೆ ಕುಡಿಬಾರ್ದು ಸರ್? ಮಜ್ಜಿಗೆ ಓಕೆ, ಮಜ್ಜಿಗೆ ಪರವಾಗಿಲ್ಲ. ಮಜ್ಜಿಗೆ ಮೊಸರನ್ನ? ಮೊಸರನ್ನನು ಅಂದ್ರೆ ಅನ್ನ ಎಲ್ಲ ತಿನ್ಬೋದು, ಬಟ್ ಆದ್ರೆ ನಿಮ್ಗೆ ಜೀರ್ಣ ಆಗಲ್ಲ ಸರಿಯಾಗಿ. ಓಹೋ, ಅದು ಫಂಕ್ಷನ್ ಇತ್ತು ಸರ್, ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಕೇಳಿದೆ ಸರ್. ಇಲ್ಲ ಮನೇಲಿ ಇರೋದಾಗಿದ್ರೆ ಹೇಳಿದ್ದೆಲ್ಲ ಮಾಡ್ಬಿಡ್ತಿದ್ದೆ. ಹೌದೌದು, ಜೀರ್ಣ ಅಂದ್ರೆ ಜೀರ್ಣ ಆಗಲ್ಲ ಆ ತರ ತಿಂದ್ರೆ. ಮಜ್ಜಿಗೆ ಕುಡಿಬಹುದು. ಸ್ವಲ್ಪ ಆಚೆ ಕಡೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಇದೆ ಮೊಸರು ಬೇಡ, ಮಜ್ಜಿಗೆ ಅನ್ನ ಸ್ವಲ್ಪ ಅದು ತಿನ್ಬೋದು. ಫ್ರೂಟ್ಸ್ ಅಲ್ಲಿ ಸರ್? ಫ್ರೂಟ್ಸ್ ಏನು ಆ ಸಮಯದಲ್ಲಿ ಫ್ರೂಟ್ಸ್ ಏನು ಬೇಕಾಗಿಲ್ಲ. ಓಕೆ, ಇದು ಮಾತ್ರ ಮಾಡ್ಕೊಳ್ಳಿ. ಪರಿಹಾರ ಆದ್ಮೇಲೆ ಮತ್ತೆ ಫ್ರೂಟ್ಸ್ ಎಲ್ಲ ಯಥಾವಿಧಿ ನಾರ್ಮಲ್ ಡೈಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಲೂಸ್ ಮೋಷನ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ ಸರ್? ಒಂಥರ ವಾಮಿಟಿಂಗ್ ಬಂದಂಗ ಆಗುತ್ತೆ. ಕಂಟ್ರೋಲ್ ಆಗುತ್ತೆ. ಗ್ಯಾಸ್ಟ್ರಿಕ್ ಇಂದ ಏನೇ ಸಮಸ್ಯೆಗಳಿದೆ ಎಲ್ಲ ಪರಿಹಾರ ಆಗುತ್ತೆ. ಥ್ಯಾಂಕ್ಸ್ ಸರ್. ಓಕೆ, ಇನ್ನು ಬೇರೆದು ಈ ಮುದ್ರಗಲು ಆಕುಪ್ರದರ ಎಷ್ಟೋ ಹೇಳಿದ್ವಿ. ನೀವು ಒಂದ್ಸರಿ ನೋಡ್ಕೊಂತ ಹೋದ್ರೆ, ವಿಡಿಯೋ ನೋಡ್ಕೊಂತ ಹೋದ್ರೆ ಒಂದೊಂದು ನಿಮ್ಗೆ ಎಲ್ಲ ಸಿಗ್ತದೆ, ಅಲ್ಲೇ ಸಿಗ್ತದೆ ಪರಿಹಾರ. ಓಕೆ ರೈಟ್. ಹೇಳಿ ಲಕ್ಷ್ಮೀದೇವರು, ಹೇಳಿ, ಮಾತಾಡಿ. ನಿಮ್ಗೆ ಅನ್ಮ್ಯೂಟ್ ಆಗ್ತಾ ಇಲ್ಲಮ್ಮ ಲಕ್ಷ್ಮೀದೇವ್ರೆ. ಇನ್ನು ಯಾರೋ ಮಾತಾಡ್ಬೇಕಂದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಇಲ್ಲಾಂದ್ರೆ
ಗಿರೀಶ್ ಸರ್, ಹೇಳಿ ಹೇಳಿ. ನಮ್ಗೆ ಮಂಗಾರ ಬಳ್ಳಿ ಗಿಡ ಇನ್ನೊಮ್ಮೆ ತೋರ್ಸ್ಕೊಡಿ ದಯವಿಟ್ಟು. ತೋರಿಸ್ಬೇಕಾ? ಗಿರೀಶ್ ಸರ್, ಹೌದು, ಇನ್ನೊಂದ್ಸರಿ ತೋರ್ಸ್ಬೇಕು ಅನ್ಸ್ತಾ ಇದೆ ನಂಗೆ. ದಯವಿಟ್ಟು ಒಂಚೂರು ಬೇಜಾಮಾಡ್ಬೇಡಿ. ಅವ್ರು ಎಕ್ಸಿಟ್ ಗಿರೀಶ್ ಸರ್, ಆಗಿದ್ರು. ಎಕ್ಸಿಟ್ ಹೌದಾ? ಆಗಿದ್ರು. ಆಯ್ತು, ಓಕೆ ಸರ್. ಓಕೆ ಗಿರೀಶ್ ಅವರಿಲ್ಲ. ಓಕೆ ಸರ್. ಹಾ, ಓಕೆ ಸರ್. ಓಕೆ ವಿಡಿಯೋ ನೋಡ್ಕೊಳ್ಳಿ, ಬರತ್ತಲ್ಲ, ಮತ್ತೆ ಬರುತ್ತೆ. ಓಕೆ ಸರ್. ಓಕೆ ಸರ್. ರೈಟ್. ಎಸ್. ಸೊ ಓಕೆ ಸ್ನೇಹಿತರೆ, ಈಗ ಇನ್ನೇನು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಇನ್ನೇನು ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಈಗಾಗಲೇ 8:30 ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಎಲ್ಲ ಅದ್ಭುತವಾಗಿ ಆಗಿದೆ. ಸೊ ನಮ್ಮ ಧ್ಯಾನ, ಆಳವಾದ ಧ್ಯಾನ, ಜ್ಞಾನ, ತದನಂತರ ಸಮಗ್ರ ಜೀವನ ಶೈಲಿ, ಮುಖ್ಯವಾಗಿ ಸಯಾಟಿಕ್ ನರ್ವ್, ಅದಾದ್ಮೇಲೆ ಮನೆಮದ್ದು, ಸೈನಸ್ಗೆ ಆಕುಪ್ರೆಷರ್ ತಿಳ್ಕೊಂಡಿದ್ವಿ, ಮತ್ತೆ ಮನೆಮದ್ದುಗಳು, ಹೆಚ್ಚು ಮನೆಮದ್ದುಗಳು. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ನಮ್ಮ ಈ BP, ರಕ್ತ ಒತ್ತಡ ಸಂಬಂಧಿತ ಈ ಮನೆಮದ್ದುಗಳು ಏನು ತಿಳಿಸ್ಕೊಟ್ಟಿದ್ರು ಗಿರೀಶ್ ಅವರು, ಮತ್ತೊಂದ್ಸರಿ ಅದು ಗಮನಿಸ್ಕೊಳ್ಳಿ ಸ್ನೇಹಿತರೆ. ಸೊ ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಸ್ನೇಹಿತರೆ. ಈಗ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ರೈಟ್. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ತೆ. ಇಂದಿನ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ರೈಟ್.